ನಮಸ್ಕಾರ 5 ಮಿನಿಟ್ಸ್ ಸೀರೀಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ನಾವು ಟಾಪಿಕ್ 4 ನೋಡ್ತಾ ಇದ್ದೇವೆ. ಏನು ವಿಶೇಷತೆ ಅಂದ್ರೆ ಇಂಟರ್ನ್ಯಾಷನಲ್ ಇವೆಂಟ್ ಇದು. ಪೇಪರ್ 1 GS ಪೇಪರ್ 1 ದಲ್ಲಿ ಬರುತ್ತೆ. ನ್ಯಾಟೋದ ಹೊಸ ಸದಸ್ಯರಾಗಿ ಸ್ವೀಡನ್ ದೇಶ ನ್ಯಾಟೋ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ಗೆ ಸ್ವೀಡನ್ 32ನೇ ದೇಶವಾಗಿ ಹೊಸ ಸದಸ್ಯ ದೇಶವಾಗಿ ಸೇರ್ಪಡೆ ಆಗಿದೆ. 31ನೇದು ಫಿನ್ಲ್ಯಾಂಡ್ ಆಗಿತ್ತು. ಏನಿದು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಯಾಕೆ ಸ್ಥಾಪನೆ ಆಯ್ತಂದ್ರೆ, ಈ ಜಗತ್ತಿನಲ್ಲಿ 2 ಮಹಾಯುದ್ಧಗಳಾಗ್ತವೆ. ಮಹಾಯುದ್ಧಗಳ ನಂತರವೂ ಕೂಡ ಮುಗಿದ್ರೂ ಕೂಡ 1947ರಿಂದ 1991ರವರೆಗೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ಸೋವಿಯತ್ ಯೂನಿಯನ್ ನಡುವೆ ಶತಮಾನಗಳ ಕಾಲ ಶೀತಲ ಸಮರ ನಡೀತದೆ. ಆ ಡೇಟ್ ಅನ್ನು ಕೂಡ ನೆನಪಿಟ್ಕೊಳ್ಳಿ ನೀವು. ಮಾರ್ಚ್ 12, 1947ರಿಂದ ಡಿಸೆಂಬರ್ 25, 1991ರವರೆಗೆ ಈ ಶೀತಲ ಸಮರ ನಡೆದಿರ್ತದೆ. ಅದಕ್ಕಾಗಿ ಈ ಯುನೈಟೆಡ್ ಸ್ಟೇಟ್ಸ್ ದಲ್ಲಿರ್ತಕ್ಕಂತಹ ನಾರ್ತ್ ಅಟ್ಲಾಂಟಿಕ್ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ದೇಶಗಳು ಸೇರ್ಕೊಂಡು ಒಂದು ಮಿಲಿಟರಿ ಒಪ್ಪಂದವನ್ನು ಮಾಡ್ಕೋತವೆ. ಅದಕ್ಕೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಕಾರಣ ಏನಂದ್ರೆ, ಸೋವಿಯತ್ ಯೂನಿಯನ್ ಮುಂದೆ ಮಾಡಬಹುದಾದ ದಾಳಿಯನ್ನ ತಡೆಯೋಗೋಸ್ಕರ ಮಾಡಿಕೊಂಡಿರ್ತಕ್ಕಂಥ ಮಿಲಿಟರಿ ಒಪ್ಪಂದಗಳು. ಆದರೆ ಭಾರತ ನ್ಯಾಮದ ಸದಸ್ಯತ್ವ ಆಗಿರೋದ್ರಿಂದ, ನ್ಯಾಮದ ಒಂದು ಸಂಸ್ಥಾಪಕ ಆಗಿರೋದ್ರಿಂದ ಇದಕ್ಕೆ ಸೇರ್ಕೊಳ್ಳೋದಿಲ್ಲ. ಈ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಎಲ್ಲಿ ಹುಟ್ಟಿತು ಅಂದ್ರೆ, ಮಾರ್ಚ್ 17, 1949ಕ್ಕೆ ಬೆಲ್ಜಿಯಂ ದೇಶದ ಬ್ರುಸೆಲ್ಸ್ ಅಂತಕ್ಕಂಥ ಒಂದು ಪ್ಲೇಸ್ ನಲ್ಲಿ 5 ದೇಶಗಳು ಸೇರ್ಕೊಂಡ ಒಂದು ಸಹಿ ಹಾಕ್ತವೆ. ಆ 5 ದೇಶಗಳು ಯಾವ್ದಂದ್ರೆ ಬೆಲ್ಜಿಯಂ, ಇಂಗ್ಲೆಂಡ್, ಲಕ್ಸಂಬರ್ಗ್, ನೆದರ್ಲ್ಯಾಂಡ್, ಫ್ರಾನ್ಸ್. ಇವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ವೆಸ್ಟರ್ನ್ ಯೂನಿಯನ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ವೆಸ್ಟರ್ನ್ ಯೂನಿಯನ್ ಅಂತೇಳಿ. ಆ ಟೈಮ್ನಲ್ಲಿ ನ್ಯಾಟೋ ಅಂತಕ್ಕಂಥ ಕಾನ್ಸೆಪ್ಟ್ ಇರಲಿಲ್ಲ. ಯಾವಾಗ ಏಪ್ರಿಲ್ 4, 1949ಕ್ಕೆ ಒಂದು ತಿಂಗಳ ನಂತರ, ಸುಮಾರು 15ರಿಂದ 20 ದಿನಗಳ ನಂತರ, ಈ ವೆಸ್ಟರ್ನ್ ಯೂನಿಯನ್ ದಲ್ಲಿರ್ತಕ್ಕಂತಹ 5 ದೇಶಗಳು ಇದ್ರ ಜೊತೆಗೆ ಇನ್ನು 7 ದೇಶಗಳು ಸೇರ್ಕೊಂಡು ಒಟ್ಟು 12 ದೇಶಗಳು ಸೇರ್ಕೊಂಡು ಏಪ್ರಿಲ್ 4, 1949ಕ್ಕೆ ಒಂದು ಒಪ್ಪಂದವನ್ನು ಮಾಡ್ಕೊತವೆ. ಆ ಒಪ್ಪಂದದ ಫಲಶ್ರುತಿಯೇ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಅದಕ್ಕಾಗಿ ನ್ಯಾಟೋ ಯಾವಾಗ ಸ್ಥಾಪನೆ ಆಯ್ತಂದ್ರೆ ಏಪ್ರಿಲ್ 4, 1949ರಲ್ಲಿ. ಈ ನ್ಯಾಟೋ ಇದೆಯಲ್ಲ, ಈ ನ್ಯಾಟೋಗೆ ಅಧಿಕೃತವಾಗಿ 2 ಭಾಷೆಗಳಿದೆ. ಒಂದು ಇಂಗ್ಲಿಷ್ ಇದೆ, ಇನ್ನೊಂದು ಫ್ರೆಂಚ್ ಇದೆ. ಈ ನ್ಯಾಟೋ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂತಹ ಪ್ಲೇಸ್ ಯಾವ್ದು ಕೇಳ್ತಾನೆ, ದಟ್ ಈಸ್ ವಾಷಿಂಗ್ಟನ್ DC. ಇಲ್ಲಿ ನೀವು ದಯವಿಟ್ಟು ನೆನಪಿಟ್ಟುಕೊಳ್ಳಿ, ಬ್ರುಸೆಲ್ಸ್ ಒಪ್ಪಂದ ಆಗಿ ವೆಸ್ಟರ್ನ್ ಯೂನಿಯನ್ ಅಂತೇಳಿ 5 ದೇಶಗಳು ಸಹಿ ಹಾಕಿದ್ರೆ, ಈ ಒಂದು ನ್ಯಾಟೋ ಒಪ್ಪಂದವನ್ನು ಎಲ್ಲಿ ಸಹಿ ಹಾಕ್ತಾರೆ ಅಂದ್ರೆ ವಾಷಿಂಗ್ಟನ್ DC ಯಲ್ಲಿ ಸಹಿ ಹಾಕ್ತಾರೆ. ಆದರೆ ಮೊಟ್ಟ ಮೊದಲು ವೆಸ್ಟರ್ನ್ ಯೂನಿಯನ್ ಎಲ್ಲಿ ಸಹಿ ಹಾಕಿತ್ತೋ ಅದೇ ಪ್ಲೇಸ್ ಇದಕ್ಕೆ ಇಲ್ಲಿವರೆಗೂ ಕೂಡ ನಾವು ಕೇಂದ್ರ ಕಚೇರಿ, ಹೆಡ್ ಕ್ವಾರ್ಟರ್ ಅಂತ ಹೇಳಿ ರಚನೆ ಮಾಡ್ಕೊಂಡಿದೀವಿ. ದಟ್ ಈಸ್ ಬ್ರುಸೆಲ್ಸ್. ಯಾವ ದೇಶದಲ್ಲಿದೆ? ಬೆಲ್ಜಿಯಂ ದೇಶದಲ್ಲಿದೆ. ಹಾಗಾಗಿ ಈ ಒಂದು ಒಟ್ಟು ಈಗ 32 ದೇಶಗಳ ಪೈಕಿ 1ನೇ ದೇಶ ಬೆಲ್ಜಿಯಂ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಈ ಬೆಲ್ಜಿಯಂದಲ್ಲಿ ಇದ್ರದ್ದು ಏನಿದೆ? ಹೆಡ್ ಕ್ವಾರ್ಟರ್ ಇದೆ. ಫಿನ್ಲ್ಯಾಂಡ್ 31ನೇ ದೇಶ, ಸ್ವೀಡನ್ 32ನೇ ದೇಶ. ಈ ಒಂದು ನ್ಯಾಟೋದಲ್ಲಿ ಅದರದೇ ಆಗಿರತಕ್ಕಂಥ ಒಂದು ಸಂವಿಧಾನ ಇದೆ. ಆ ಸಂವಿಧಾನದಲ್ಲಿ 14 ಆರ್ಟಿಕಲ್ಸ್ಗಳಿದೆ. ಭಾರತವು ಇದರ ಸದಸ್ಯ ದೇಶ ಆಗಿರೋದಿಲ್ಲ. ಯಾಕಂದ್ರೆ ನಮ್ಮ ದೇಶ ನಮ್ಮದು ಅಲಿಪ್ತ ನೀತಿಗೆ ನಾವು ಹೊಂದಿಕೊಂಡಿರೋದ್ರಿಂದ ಯಾವುದೇ ಮಿಲಿಟರಿ ಒಕ್ಕೂಟಗಳಿಗೆ ನಾವು ಸೇರೋದಿಲ್ಲ ಅಂತೇಳಿ ಘೋಷಣೆ ಮಾಡಿದ್ದೀವಿ. ಇವತ್ತಿನ ಕಮೆಂಟ್ಗೆ ನೀವು ಪ್ರಶ್ನೆ ಹಾಕಬೇಕಾಗಿರೋದು ಯಾವುದಂದ್ರೆ, ಈ ನ್ಯಾಟೋ ಇದೆಯಲ್ಲ, ಇದರ ಪ್ರಧಾನ ಕಾರ್ಯದರ್ಶಿ ಯಾರು ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಬೇಗನೆ ಕಮೆಂಟ್ ಹಾಕಿದವರಿಗೆ ಅಪ್ರಿಸಿಯೇಷನ್ ಮಾಡಲಾಗುವುದು. ಥ್ಯಾಂಕ್ ಯು. ಬಾಯ್.